ಇನ್ನು ಸೆಪ್ಟೆಂಬರ್ 22ರಿಂದ ರಾಜ್ಯ ಸರ್ಕಾರದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಆರಂಭ ಆಗಲಿದೆ. ಧರ್ಮ ಮತ್ತು ಜಾತಿಯ ನಮೂದನೆ ಬಗ್ಗೆ ವೀರಶೈವ ಲಿಂಗಾಯತ ಸಮುದಾಯದಲ್ಲೇ ಸದ್ಯ ಈಗ ಭಿನ್ನಾಭಿಪ್ರಾಯ ಮುಂದುವರಿತಾ ಇದೆ. ಇದೀಗ ಪಂಚಮಸಾಲಿಗಳು ಫೈನಲ್ ಆಗಿ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಬಟ್ ಸ್ಟಿಲ್ ಇವರಲ್ಲಿರುವಂತಹ ಬಿರುಕು ಈ ಸಮುದಾಯಕ್ಕೆ ದೊಡ್ಡ ಸಮಸ್ಯೆ ತಂದಿಡುತ್ತಾ ಅನ್ನುವಂಥ ಪ್ರಶ್ನೆಯನ್ನ ಹುಟ್ಟುಹಾಕ್ತಾ ಇದೆ. ಏನು ಹಾಗಾದ್ರೆ ಈಗ ಇವ್ರು ತೆಗೆದುಕೊಂಡಿರೋ ನಿರ್ಧಾರ? ಈ ರಿಪೋರ್ಟ್ ಅನ್ನು ನೋಡ್ಕೊಂಬೋಣ ಬನ್ನಿ. ಧರ್ಮದ ಇತರ ಕಾಲಂನಲ್ಲಿ ಪ್ರತಿಯೊಬ್ಬರು ವೀರಶೈವ ಲಿಂಗಾಯತಂದೇ ಬರೆಸಬೇಕು ಅಂತ ನಾವು ಹಿಂದೂ ಮತ್ತು ಜಾತಿ ಕಾಲಂನಲ್ಲಿ ಲಿಂಗಾಯತ ಪಂಚಮಸಾಲಿ ಅಂತ ಹೇಳಿ ಬರೆಸಬೇಕು. ಲಿಂಗಾಯತ ಅಂತಾನೆ ಧರ್ಮದ ಕಾಲಂನಲ್ಲಿ ಬರೆಸ್ರಿ. ಜಾತಿ ಕಾಲಂನಲ್ಲಿ ನಿಮ್ಮ ಉಪಪಂಗಡಗಳನ್ನ ಜಾತಿಗಳನ್ನ ಬರೆಸಬಹುದು. ಜಾತಿ ಗಣತಿ ಶುರುವಾಗುವುದಕ್ಕೆ ದಿನಗಣನೆ ಶುರುವಾಗಿದೆ. ಅದಾಗಲೇ ಸಮುದಾಯಗಳ ನಡುವಿನ ಅಸಮಾಧಾನ ಸ್ಫೋಟಗೊಳ್ತಿದೆ. ಧರ್ಮದ ಕಾಲಂನಲ್ಲಿ ಅದ್ಯಾವ ಹೆಸರು ಬರೆಸಬೇಕು ಅನ್ನೋ ಚರ್ಚೆ ಲಿಂಗಾಯತ ಸಮುದಾಯದ ನಡುವೆ ದೊಡ್ಡ ಗೊಂದಲವನ್ನೇ ಸೃಷ್ಟಿಸಿದಂತಿದೆ. ಧರ್ಮದ ಕಾಲಂನಲ್ಲಿರೋ ಇತರೆ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಎಂದು ಬರೆಸುವಂತೆ ಮಹಾಸಭಾ ಕರೆ ಕೊಟ್ಟಿತ್ತು. ದಾವಣಗೆರೆಯಲ್ಲಿ ಬಸವ ಬಳಗ ಧರ್ಮದ ಕಾಲಂನಲ್ಲಿ ಲಿಂಗಾಯತ ಎಂದು ಬರೆಸುವಂತೆ ಹೇಳಿತ್ತು. ಇದೀಗ ವೀರಶೈವ ಲಿಂಗಾಯತ ಪಂಚಮಸಾಲಿಗಳು ಕೂಡ ಎಂಟ್ರಿ ಕೊಟ್ಟಿದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಭೆ ನಡೆಯಿತು. ಸಭೆಯಲ್ಲಿ ವಚನಾನಂದ ಶ್ರೀಗಳು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈ ಸಭೆಯಲ್ಲಿ ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ಬರೆಸೋಣ ಅಂತ ಕೆಲವರು ಹೇಳಿದ್ರು. ಆಗ ಸಭೆಯಲ್ಲೇ ಇದ್ದ ಮುಖಂಡರು ವಿರೋಧ ವ್ಯಕ್ತಪಡಿಸಿದ್ರು. ಲಿಂಗಾಯತ ಧರ್ಮ ಅಂತ ಬರೆಸೋಣವೆಂದು ವಾದಿಸಿದ್ರು. ಈ ವೇಳೆ ಸಭೆಯಲ್ಲಿ ಗಲಾಟೆಯೇ ಆಗಿ ಹೋಗಿದೆ. ಧರ್ಮದ ಕಾಲಂನಲ್ಲಿ ನಾವು ಹಿಂದೂ ಮತ್ತು ಜಾತಿ ಕಾಲಂನಲ್ಲಿ ಲಿಂಗಾಯತ ಪಂಚಮಸಾಲಿ ಅಂತ ಹೇಳಿ ಬರೆಸಬೇಕು ಅಂತ ಈ ಮೂಲಕ ಭಕ್ತರಿಗೆ ಇದೇ ಒಪ್ಪಿಗೆ, ಇದನ್ನೇ ತಾವೆಲ್ಲರೂ ಬರೆಸಬೇಕು. ಆ ನಿಟ್ಟಿನಲ್ಲಿ ಇನ್ನು ನಾಳೆಯಿಂದ ನಾವೆಲ್ಲ ಜಿಲ್ಲಾ ಪ್ರವಾಸವನ್ನ ಮಾಡ್ತೇವೆ. ಸುದೀರ್ಘ ಚರ್ಚೆಯ ಬಳಿಕ ಧರ್ಮದ ಕಾಲಂನಲ್ಲಿ ಹಿಂದೂ, ಜಾತಿ ಕಾಲಂನಲ್ಲಿ ಪಂಚಮಸಾಲಿ ಅಂತ ಬರೆಸಲು ನಿರ್ಧಾರವಾಗಿದೆ. ಉಪಜಾತಿ ಕಾಲಂನಲ್ಲಿ ಏನನ್ನೋ ನಮೂದಿಸಬಾರದು ಅಂತ ಸಭೆ ತೀರ್ಮಾನ ಕೈಗೊಂಡಿದೆ. ಈ ನಡುವೆ ಸಿಎಂ ಸಿದ್ದರಾಮಯ್ಯ ಸಮಾಜ ಒಡೆಯುತ್ತಾರೆ ಅಂತ ವಿಜಯೇಂದ್ರ ಆರೋಪಿಸಿದ್ರು. ಇದಕ್ಕೆ ಸಚಿವ ಎಂಬಿ ಪಾಟೀಲ್ ತಿರುಗೇಟು ಕೊಟ್ಟರು. ಇವತ್ತು ವೀರಶೈವ ಲಿಂಗಾಯತ ಆದಿಯಾಗಿ ಇತರ ಸಮಾಜಗಳನ್ನು ಹೊಡಿತಕ್ಕಂಥ ಕೆಲಸಕ್ಕೆ ಮುಖ್ಯಮಂತ್ರಿಗಳು ಕೈ ಹಾಕಿರ್ತಕ್ಕಂಥದ್ದು ನಾಡಿನ ದುರಂತ. ಯಾವತ್ತೂ ಕೂಡ ಈ ರಾಜ್ಯದ ಜನ ಕ್ಷಮಿಸೋದಕ್ಕೆ ಸಾಧ್ಯ ಅಲ್ಲ. ವೀರಶೈವ ಮಹಾಸಭಾ ದಾವಣಗೆರೆ ಸಮಾವೇಶ ಆಯ್ತಾ ಇಲ್ಲ, ಆ ಸಮಾವೇಶದಲ್ಲಿ ಯಡಿಯೂರಪ್ಪನವರು ಆ ರೆಸಲ್ಯೂಷನ್ ಮಾಡುವಾಗ ಯಡಿಯೂರಪ್ಪನವರು ಇದ್ರು, ಅವ್ರ ಪುತ್ರ ವಿಜೇಂದ್ರ ಅವರು ಇದ್ರು. ಯಾವುದು ಸತ್ಯ? ಕ್ರಿಶ್ಚಿಯನ್ ಜಾತಿಗೆ ಹಿಂದೂ ಉಪಜಾತಿ ಸೇರ್ಪಡೆ ಮಾಡಿರೋ ವಿಚಾರಕ್ಕೆ ವಿಪಕ್ಷ ಬಿಜೆಪಿ ಕೆಂಡವಾಗಿದೆ. ಸಿದ್ದರಾಮಯ್ಯ ಜಾತಿ ಒಡೆಯೋದ್ರಲ್ಲಿ ಫೇಮಸ್ ಅಂತ ಆರ್ ಅಶೋಕ್ ಕರೆದಿದ್ದಾರೆ. ಕ್ರಿಶ್ಚಿಯನ್ನರು ಈ ದೇಶದ ಪ್ರಜೆಗಳಲ್ವಾ ಅಂತ ಸಿಎಂ ಪ್ರಶ್ನಿಸಿದ್ರೆ ಜನಾರ್ದನ್ ರೆಡ್ಡಿ ತಿರುಗೇಟು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಫೇಮಸ್ಸು ಅಂದರೆ ಫೇಮಸ್ ಅವರು ಒಂಥರ. ಆ ಫೇಮಸ್ ಏನು ಅಂತ ಹೇಳಿದ್ರೆ ಜಾತಿ ಒಡೆಯೋದ್ರಲ್ಲಿ ನಂಬರ್ 1 ಫೇಮಸ್. ಅವ್ರಿಗೆ ನಾವು ನಮ್ಮ ಸರ್ಕಾರ ಬಂದರೆ ಅವ್ರಿಗೆ ಯಾವುದಾದ್ರೂ ಒಂದು ಪ್ರಶಸ್ತಿಯನ್ನು ಕೊಡಬೇಕು ಅನ್ನೋ ತೀರ್ಮಾನವನ್ನು ಮಾಡ್ತೀವಿ. ಕ್ರಿಶ್ಚಿಯನ್ಸು, ಮುಸ್ಲಿಮ್ಸು ಈ ದೇಶದ ಪ್ರಜೆಗಳಲ್ವ ಅವರು? ಹಿಂದೂ ಒಳಪಂಗಡಗಳಲ್ಲಿ ಕ್ರಿಶ್ಚಿಯನ್ ಅಂತ ಸೇರ್ಪಡೆ ಆಗ್ತಾ ಇದೆ ಸರ್. ಈ ಬ್ರಾಹ್ಮಣ ಒಳಪಂಗಡಗಳಲ್ಲಿ ಕ್ರಿಶ್ಚಿಯನ್ ಬರ್ತಾ ಇದೆ ಸರ್. ನೋಡಪ್ಪ, ಯಾರು ಏನು ಬರೀ ಹೇಳ್ತಾರೆ ಅದ್ರ ಪ್ರಕಾರ ಮಾಡ್ಕೊಳ್ತಕ್ಕಂಥದ್ದು. ಒಂದು ಲಾಭ ಬರುತ್ತೆ ಎಂದು ದುರಾಸೆಗೆ ಯಾರಾದರೂ ಮತ್ತೆ ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಆಗ್ಬೋದು ಅನ್ನೋಂಥ ಒಂದು ಕುತಂತ್ರ. ಈ ರೀತಿ ಬರೇ ರಾಜಕೀಯ ಮಾಡ್ತಾ ಇದ್ದಾರೆ ವಿನಃ ಅಭಿವೃದ್ಧಿ ಅನ್ನೋದು ಇವರು ಸಂಪೂರ್ಣ ನಿರ್ಲಕ್ಷ್ಯ ಮಾಡಿರೋಂಥದ್ದು. ಜಾತಿ ಗಣತಿಗೆ ದಿನ ಹತ್ತಿರ ಬರ್ತಿದ್ದಂತೆ ನಾನಾ ಚರ್ಚೆಗಳು ಗರಿಗೆದರುತ್ತಿವೆ. ಲಿಂಗಾಯತ ಸಮುದಾಯದ ಧರ್ಮದ ಕಾಲಂ ಬಗ್ಗೆ ಚರ್ಚೆ ಮುಂದುವರೆಸಿದ್ರೆ ಕ್ರಿಶ್ಚಿಯನ್ ಧರ್ಮದ ಮುಂದೆ ಹಿಂದೂ ಉಪಜಾತಿ ಸೇರಿಸುತ್ತಿರುವುದಕ್ಕೆ ವಿಪಕ್ಷಗಳು ನಿಗಿನಿಗೆ ಕೆಂಡವಾಗಿವೆ. ಸುನಿಲ್, ಟಿವಿ9 ಬೆಂಗಳೂರು.